ಫಸ್ಟ್ ಟೈಮ್ ನಮ್ಮ ಫಸ್ಟ್ ಮೂವಿ ನೋಡಿದ್ರೆ ಇಷ್ಟ ಆಗ್ತದೆ. ತುಂಬಾ ಖುಷಿ ಆಯ್ತು. ಅಭಿಮಾನ ಅನ್ನೋದು ನಿತ್ಯ ನಿರಂತರ. ಅವಾಗ ನಾವು ಮೂವಿ ನೋಡೋದಕ್ಕೆ ನಮ್ಗಿಂತ ಏನ್ ಚಿಕ್ಕ ಇತ್ತು, ಈಗ ನೋಡಿದ್ರೆ ಅದಕ್ಕಿಂತ 10% ಕ್ರೇಜ್ ಜಾಸ್ತಿ ಇದೆ. ಇದೇ ತರ ಮೂವೀಸ್ ಇಂದ ಬರ್ತಾ ಇದ್ರು, ಈ ಕ್ರೇಜ್ ಯಾವತ್ತೂ ಕಡಿಮೆ ಆಗಲ್ಲ, ಆಗೋದು ಇಲ್ಲ. ಕ್ರೇಜ್ ಕಾ ಬಾಬಾ ಅಂದ್ರೆ ವಿಷ್ಣುವರ್ಧನ್ ಸರ್ ಅಷ್ಟೇ. ನಾನ್ ಚಿಕ್ಕ ಹುಡುಗಿಯಿಂದನೂ ಅಷ್ಟೇ ವಿಷ್ಣುವರ್ಧನ್ ಅಭಿಮಾನಿ. ನಾವು ಕಾಲೇಜಲ್ಲಿ ಓದ್ಬೇಕಾದ್ರೆ ಒಂದ್ ಕಡೆ ವಿಷ್ಣುವರ್ಧನ್, ರಾಜ್ಕುಮಾರ್, ವಿಷ್ಣುವರ್ಧನ್ ಗಲಾಟೆ ಆಗಿ ನಮ್ ಹೊರಗಡೆ ಎಲ್ಲ ನಿಲ್ಸಿದ್ರು. ಆದ್ರೂ ನನ್ ಪಂಚ ಪ್ರಾಣ. ಆ ಮನ್ಸಿಗೆ ಆಗಿರೋ ಅನ್ಯಾಯ ಇದು ಯಾವ ಮನ್ಸಿಗೂ ಸಾಧ್ಯ ಇಲ್ಲ. ಆದ್ರೂ ಇಷ್ಟ ಎತ್ತರಕ್ಕೆ ಬೆಳೆದಿದ್ದಾರಲ್ಲ, ಗ್ರೇಟ್ ಅವ್ರು. ನಾವು ಜೀವಂತ ಇರೋರ್ಗು ಅಭಿಮಾನಿಯಾಗಿ ಸಾಯ್ತೀನಪ್ಪ. 25 ವರ್ಷ ಆದ್ಮೇಲೆ ತೆರೆ ಮೇಲೆ ನೋಡ್ತಾ ಇದ್ದೀರಾ, ಹೆಂಗ ಅನಿಸ್ತಿದೆ ನಿಮ್ಗೆ? ತುಂಬಾ ಕುತೂಹಲ, ತುಂಬಾ ಸಂತೋಷ ಆಯ್ತಿದೆ. ಯಾವ್ದೋ ಈ ಸ್ವರ್ಗದಲ್ಲಿ ಇದೀನೇನೋ ನಾನು ಅನ್ಸುತ್ತೆ, ಅಷ್ಟು ಖುಷಿ ಆಗುತ್ತಪ್ಪ. 25 ವರ್ಷ ಆದ್ಮೇಲೆ ಅವ್ರು ಇಷ್ಟು ಹೆಸರು ಮಾಡಿದಾರೆ. ಅವ್ರು ಬದುಕಿರೋ, ಅವ್ರು ಜೀವಂತವಾಗಿರೋ ಗಂಟ ಅವ್ರ ಹೆಸರು ಹಂಗೆ ಇರುತ್ತೆ. ಇನ್ನ 100 ವರ್ಷ ಅಲ್ಲ, 1000 ವರ್ಷ ಅವ್ರ ಹೆಸರು ಹಂಗೆ ಶಾಶ್ವತವಾಗಿ ಇರುತ್ತೆ. ಅಷ್ಟು ಅಭಿಮಾನಿಗಳು ನೋಡಿ, 25 ವರ್ಷ ಆದ್ರೂ ಅಷ್ಟು ಅಭಿಮಾನ ಇದು ಯಾವ ನಟನ್ಗೂ ಇಲ್ಲ. ಉಪೇಂದ್ರ ಹೇಳೋನಲ್ಲ, ಆ ತರ ಹಾರಗಳು ಇದೀ ನನ್ನ ಲೈಫಲ್ಲೇ ನೋಡಿಲ್ಲ. ಆ ತರ ಅವ್ರಿಗೆ ಹಾಕಿರೋ ಹಾರಗಳು, ಅವ್ರು ಇದ್ ಮಾಡಿರೋರು ಯಾವ ಹೀರೋಗೂ ಇಲ್ಲ, ಯಾವನ್ಗೂ ಇಲ್ಲ ಅಂತ ಹೇಳವ್ರೆ ಅಲ್ವಪ್ಪ. ನಮ್ಮ ಪಂಚ ಪ್ರಾಣ ಅಪ್ಪ. ಅವ್ರು ಮಸ್ಬಿಟ್ಟೆ ಬಂದ ತಕ್ಷಣ ನಾನು ತಡಿಯಕ್ಕಾಗಿಲ್ಲ, ನಾನು ಖುಷಿ ಆಗೋಯ್ತು. ನಿಮ್ಮ ಹೆಸರು? ನಾನ್ ಜಯ್ಯ ಅಂತ ಅಪ್ಪ. ಇವಾಗ ಯಾರು ದಾದಾ ಮೂವಿನ ಮನೇಲಿ ಕೂತ್ಕೊಂಡ್ರೆ ಫ್ಯಾಮಿಲಿ ಎಲ್ಲರೂ ನೋಡ್ತಾ ಇದ್ರು. ಹೌದು, ಅಂದ್ರೆ ಅಷ್ಟೊಂದ್ ಚೆನ್ನಾಗಿರೋದು. ಇನ್ನೊಂದು ಮೇನ್ ಏನಂದ್ರೆ ಮಹಿಳೆಯರಿಗೆ ಎಷ್ಟು ಗೌರವ ಕೊಡ್ತಾರೆ. ಎಷ್ಟು ಗೌರವ ಯಾವ ನಟನೂ ಇಲ್ಲ. ಎಷ್ಟು ಅವ್ರಿರೋ ರೂಪಕ್ಕೆ, ಅವ್ರಿರೋ ಇದಕ್ಕೆ ಎಲ್ಲಾರು ಇಷ್ಟಪಡೋದು ಹೆಂಗಸ್ರು. ಯಾಕೊತ್ತಾ, ಹೆಣ್ಮಕ್ಳಿಗೆ ಅಷ್ಟು ಗೌರವ ಕೊಡ್ತಾನು, ಯಾವ ನಟನು ಕೊಟ್ಟಿಲ್ಲ ಇದುವರೆಗೂ. ಆತರ ಅಷ್ಟು ಹೆಣ್ಮಕ್ಳು ಪೂಜಿಸ್ತಾರ ಅವ್ರನ್ನ. ಇವತ್ತೆಲ್ಲ ಕೆಲಸ ಬಿಟ್ಟು ಬಂದಿದ್ದೀನಪ್ಪ ನಾನು. ಅವ್ರ ಕಂಡ್ರೆ ನನ್ಗೆ ಪ್ರಾಣ. ಅವ್ರ ಕಂಡ್ರೆ ಕಿಚ್ಚ ಸುದೀಪ್ ಸರ್ ದೊಡ್ಡ ಅಭಿಮಾನಿ ನಾನು. ಸಕ್ಕತ್ತಾದ ಫಿಲಮ್. ಅವ್ರ ಫಿಲಮ್ ಮಾಡ್ಬೇಕಾದ್ರೆ ಹುಟ್ಟೇ ಇರಲಿಲ್ಲ. ಸ್ಕ್ರೀನ್ ಅಲ್ಲಿ ನೋಡ್ಬೇಕಾದ್ರೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಖುಷಿ ಆಗುತ್ತೆ. 2001 ರಿಲೀಸ್ ಆಗಿರೋ ಫಿಲಮ್ ಇದು. ನಾ ಇವಾಗ ನೋಡ್ತಾ ಇದ್ದೀನಿ. ನಾವು ನೋಡ್ಲೇಬೇಕು. ಅವ್ರ ನೋಡಿಲ್ಲ ಥಿಯೇಟರ್, ನಾವು ಬರೀ ಟಿವಿ ನಲ್ಲೇ ನೋಡಿರೋದು. ನೋಡ್ಲೇಬೇಕಂತ ಬಂದಿರೋದು ಅಷ್ಟೇ ಬ್ರೋ. ವಿಷ್ಣು ಮಹಾರಾಜ್ ಗೆ ಜೈ. ಡಾಕ್ಟರ್ ಸಹಸ್ರ ವಿಷ್ಣು ಮಹಾರಾಜ್ ಗೆ. ಆ ಜಮಾನ ಈ ಜಮಾನಕ್ಕೆ ಒಬ್ಬನೇ ಯಜಮಾನ. ಸಾಹಸ ಡಾಕ್ಟರ್ ವಿಷ್ಣುವರ್ಧನ್ ಕಿ ಜೈ. ಸರ್, ಈ ರೀತಿ ಕ್ರೇಜ್ ಇದೆಯಲ್ಲ, ಇದು ಯಾರಿಗೂ ಇಲ್ಲ ಸರ್. ಓಪನ್ ಚಾಲೆಂಜ್ ಕೊಡ್ತೀನಿ, 25 ಅಲ್ಲ 75 ವರ್ಷ ಆದ್ರೂ ಈ ಕ್ರೇಜ್ ಯಾರ ಕೈಲೂ ಆಗಲ್ಲ ಸರ್. ಇದು ನಮ್ಮ ಸಿಂಹನ್ ಕೈಲಷ್ಟೇ. ಜಯನಗರದ ಜೈ ಸಿಂಹನ್ ಹತ್ರ ಮಾತ್ರ ಇದು ಸಾಧ್ಯ. ದಾದಾ ಎಲ್ಲೂ ಹೋಗಿಲ್ಲ ನೋಡಿ, ಇಲ್ಲೇ ನಮ್ಮ ಅಭಿಮಾನಿಗಳ ಜೊತೆ ನೋಡಿ ಎಷ್ಟು ಜನ ಅಭಿಮಾನಿಗಳು ಬಂದಿದ್ದಾರೆ ನೋಡಿ. ದಾದಾ ಫ್ಯಾನ್ಸ್ಗಳು ಎಲ್ಲೂ ಹೋಗಿಲ್ಲ ನಮ್ನ ಬಿಟ್ಟು. ಎಲ್ಲ ಪ್ರತಿಯೊಬ್ಬ ಅಭಿಮಾನಿ ಹೃದಯದಲ್ಲೂ ಇದ್ದಾರೆ ದಾದಾ. ಜೈ ವಿಷ್ಣು ದಾದಾಕ್ಕೆ. ಇವತ್ತು 27 ಜಿಲ್ಲೆಗಳಿಂದ ಬಂದಿದ್ದಾರೆ. ಇದನ್ನ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ. 4 ಶೋನು ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ತುಂಬಾ ಖುಷಿ ಆಯ್ತು ನಿಜವಾಗ್ಲೂ. ಆ ಬೆಳ್ಳಿ ಅದಾದನ್ನ ಸ್ಕ್ರೀನ್ ದಲ್ಲಿ ನೋಡ್ದಕ್ಕೆ ಒಂದ್ ಸ್ವಲ್ಪ ದುಃಖ ಆಯ್ತು. ಆದ್ರೂ ಏನು ಮಾಡಕ್ಕಾಗಲ್ಲ. ದಾದಾ ಯಾವತ್ತೂ ಇಲ್ಲಿ ಇರ್ತಾರೆ. ಜೈ ವಿಷ್ಣು ದಾದಾ. ಜೈ ವಿಷ್ಣು ವಿಷ್ಣುವರ್ಧನ್ಗೆ. ವಿಷ್ಣುವರ್ಧನ್ಗೆ. ತುಂಬಾ ಹೆಮ್ಮೆ ಆಗುತ್ತೆ. 25 ವರ್ಷ ಆದ್ಮೇಲೆ ಯಾವ ಮೂವಿ ರಿಲೀಸ್ ಆಗುತ್ತೆ? ಯಾವ ಮೂವಿ ಹೊಸ ಮೂವಿ ನೋಡಿ ಸರ್? 25 ಅಲ್ಲ 75 ವರ್ಷ ಆದ್ರೂ ಈ ಕ್ರೇಜ್ ಹಿಂಗೆ ಇರುತ್ತೆ ಸರ್. ಥ್ಯಾಂಕ್ ಯು. 25 ವರ್ಷ ಆದ್ಮೇಲೆ ಮತ್ತೆ ರಿಲೀಸ್ ಆಗಿದೆ ಕೋಟಿಗೊಬ್ಬ. ಏನ್ ಹೇಳಕ್ ಇಷ್ಟ ಮಾಡ್ತೀರಾ? ನಿಜವಾಗ್ಲೂ ಹೇಗ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಸರ್. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಆದ್ರೂ ನಮ್ ಲೈಫ್ ಅಲ್ಲಿ ಇದೆ ಫಸ್ಟ್ ಟೈಮ್ ಈ ತರ ಮೂವಿ, ಈ ಕ್ರೇಜ್ ಅಲ್ಲಿ. ನಿಜವಾಗ್ಲೂ ಈ ತರ ಇರುತ್ತೆ ಕ್ರೇಜ್ ಅಂತ ಗೊತ್ತಿರ್ಲಿಲ್ಲ. ತುಂಬಾ ಖುಷಿ ಆಗ್ತಾ ಇದೆ. ಇವಾಗ್ಲೂ ಆ ಹೀರೋ ನಮ್ ಜೊತೆ ಇದಾರೆ ಅನ್ನೋ ಭಾವನೆಲೆ ನಾವು ಬಂದ್ ಮೂವಿ ನೋಡ್ತಾ ಇದೀವಲ್ಲ, ಇದಕ್ಕೆ ಇನ್ನೊಂದ್ ಹೆಸರೇ ಸಾಹಸ ಸಿಂಹ. ಓಕೆ, ಅಂದ್ರೆ ಈಗ ನೆಕ್ಸ್ಟ್ ಯಾವ ಮೂವಿ ರಿಲೀಸ್ ಆಗ್ಬೇಕು ಅಂತ ವೇಟ್ ಮಾಡ್ತೀರಾ? ಒಂಬಿಶಿಲು ಆದ್ರೂ ತುಂಬಾ ಖುಷಿ ಆಗತ್ತೆ ಸರ್. ಓಕೆ, ಖಂಡಿತ. ಥ್ಯಾಂಕ್ ಯು. ಅವಳ ಹೆಜ್ಜೆ ಇದೆ, ಒಂಬಿಶಿಲು ಮೂವಿ ಇದೆ. ಅವ್ರದ್ದು ಹೇಳ್ತಾ ಹೋದ್ರೆ ತುಂಬಾ ಮೂವಿಗಳಿದಾವೆ. ಯಾವ್ದಾದ್ರೂ ಖುಷಿನೇ. ಥ್ಯಾಂಕ್ ಯು. ಮಾತಾಡ್ತೀರಾ ಸರ್? ಇವತ್ತು ಹಬ್ಬ ಹೇಗಿದೆ ಅಂದ್ರೆ, ನಮ್ಮ ಬೆಂಗಳೂರಲ್ಲಿ ಕರಗ ಇತ್ತು.
ಆ ತರ ಕರ್ಗ ಹಬ್ಬ ಇವತ್ತು ಯುಗಾದಿ ಹಬ್ಬ ಆಯ್ತು, ದೀಪಾವಳಿ ಬರ್ತಾ ಇದೆ. ಇವತ್ತು ದೀಪಾವಳಿ, ಭಾನುವಾರ ಇದಕ್ಕಿಂತ ಹಬ್ಬ. ಭಾನುವಾರ ನಾಳೆ ಭಾನುವಾರ 3 ಲಕ್ಷದ ಪಟಾಕಿ, 3 ಲಕ್ಷದ ಹಾರ ಈ ಸಿಂಹನ ಮಾಡ್ತಾರ. ಕರ್ನಾಟಕದಲ್ಲಿ ಯಾವ ಚಲನಚಿತ್ರದವ್ರಿಗೂ ಇಲ್ಲ. ಈ ಸಿಂಹ ಒಬ್ಬನೇ ಕರ್ನಾಟಕಕ್ಕೆ, ಅದೇ ಸಾಹಸ ಸಿಂಹ. ಕೋಟಿಗೊಬ್ಬ, ಕೋಟಿಗಳಲ್ಲಿ ಕೋಟಿಗೊಬ್ಬ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು. ಚೆನ್ನಾಗಿ ಬಂದಿದೆ. ಈ ತರ ಕ್ರೌಡ್ ಇರುತ್ತೆ ಅನ್ಕೊಂಡಿಲ್ಲ. ಪಿಕ್ಚರ್ ಬಹಳ ಚೆನ್ನಾಗಿದೆ. ರೀವರ್ಕ್ ಮಾಡೋದ್ರೆ ಚೆನ್ನಾಗಿ ಮಾಡಿದ್ದಾರೆ. ನೋಡಕ್ ಪ್ರಿಂಟ್ ಚೆನ್ನಾಗಿದೆ. ಆಕ್ಟಿಂಗ್ ಒಂಥರ ವಿಶ್ವದ ನೋಡಕ್ಕೆ ಒಂಥರ ದೇವ್ರದಂಗ ಆಯ್ತು. 25 ವರ್ಷ ಆಯ್ತಲ್ಲ ಪಿಕ್ಚರ್ ಬಂದು. ಅದೇ ತರ ನಿಜವಾಗ್ಲೂ ಎತ್ಕೊಂಡ್ಬಿಟ್ರೆ ನೋಡ್ಕೊಂಡಿದ್ದೀವಿ. ತುಂಬಾ ಚೆನ್ನಾಗಿದೆ ಪಿಕ್ಚರ್ ಅಂತ ನೋಡಕ್ಕೆ. ಎಷ್ಟು ಸತಿ ನೋಡ್ರೆ ಸಾಲಲ್ಲ. ಜೈ ವಿಷ್ಣುದಾದ, ಜೈ ವಿಷ್ಣು. ನೀವೇನ್ ಹೇಳ್ತೀರಾ? ಸೂಪರ್ ಆಗಿದೆ ಫಿಲಂ. ಜೈ ವಿಷ್ಣುದಾದ. ಓಕೆ, 25 ವರ್ಷ ಆದ್ಮೇಲೆ ಮತ್ತೆ ಹೌದೌದು, ತುಂಬಾ ಚೆನ್ನಾಗಿದೆ. ತುಂಬಾ ಕ್ರೌಡ್ ಇದ್ದಾರೆ. ಥ್ಯಾಂಕ್ ಯು. ಹೇಳಿ. ಕರ್ನಾಟಕ ಒಂದೇ ಸಿಂಹ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ಗೆ. ಹಾ. ಯಾವತ್ತು ವಿಷ್ಣುವರ್ಧನ್ ನಂಬರ್ 1. ಸರ್, ಇದು 25 ವರ್ಷ ಆದ್ಮೇಲೆ ಮತ್ತೆ ಈ ಕೋಟಿಗೊಬ್ಬ ಸಿನಿಮಾ ನೋಡಕ್ ಬಂದಿದ್ದೀವಿ. ನಮ್ಮ ಅಣ್ಣವ್ರು ಇವ್ರು ವಿಶ್ವಣ್ಣ ಅಂತ. ಆ ಅಣ್ಣ ತಂಗಿ ಸೀನ್ ಅಲ್ಲಿ ನಮ್ಮ ಅಣ್ಣ ಕಣ್ಣೀರ್ ಹಾಕ್ಬಿಟ್ರು. ಯಾಕಂದ್ರೆ ಆ ಸೀನ್ ನೋಡಿದ್ರೆ ಹಂಗ ಅನ್ಸುತ್ತೆ, ಅಣ್ಣ ತಂಗಿ ಬಾಂಧವ್ಯ ಹೆಂಗಿರ್ಬೇಕು ಅಂದ್ಬಿಟ್ಟು. ಹಂಗಾಗಿ ಸಾಹಸ ಸಿಂಹ ವಿಷ್ಣುವರ್ಧನ್ ಇದೇ ಸಲ ಅಲ್ಲ, ಎಷ್ಟು ಸಲ ರಿಲೀಸ್ ಆದ್ರೂ ನೋಡಕ್ಕೆ ನಾವು ಅಭಿಮಾನಿಗೆ ಕಾದಿದ್ವಿ. ಬೇಕಾದ್ರೆ ನೀವೇ ನೋಡ್ಬೋದು ಎಷ್ಟು ಜನ ಕಾದಿದ್ದಾರೆ ಅಂತ್ಕೊಂಡು. ಈ ಅಭಿಮಾನಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ. ನಾನು ಹುಟ್ಟು 25 ವರ್ಷ ನನಗೆ. ನಾನು ಹುಟ್ಟುತ್ತವಿಂದ ಇದೇ ಫಸ್ಟ್ ಟೈಮ್ ಈ ತರ ಕಟ್ಔಟ್ ನೋಡಿರೋದು. ನಾನು ಸಿನಿಮಾ ಪ್ರೇಕ್ಷಕ ಹಾಕಿ ಹೇಳ್ತಾ ಇದ್ದೀನಿ. ಸರ್ ಹೇಳಿ, ನೀವೇನ್ ಹೇಳ್ತೀರಾ? ಮೂವಿ ತುಂಬಾ ಚೆನ್ನಾಗಿದೆ. ಆ ಜಮಾನ ಈ ಜಮಾನ ಎಲ್ಲಾ ಜಮಾನಕ್ಕೂ ಒಬ್ಬರೇ ಯಜಮಾನ, ಅದು ವಿಷ್ಣುವರ್ಧನ್ ಸರ್ ಬಾಸ್ ಅಷ್ಟೇ. ನೋಡಿ, 2009 ಅವ್ರು ತೀರೋಗಿದ್ದು. 2026 17 ವರ್ಷ ಆಯ್ತು. ನೋಡಿ ಕ್ರೌಡ್ ಹೆಂಗಿದೆ, ಮತ್ತೆ ಲೇಡೀಸ್ ಫ್ಯಾನ್ಸ್ ಹೆಂಗಿದ್ದಾರೆ. ಇದು ಕ್ರೇಜ್ ನೋಡಿ ಹೆಂಗಿದೆ. ಮತ್ತೆ ಅವ್ರ ಹೆಸರಲ್ಲಿ ಮೂವಿಗಳು ಮಾಡ್ಬೋದು. ಅವ್ರ ಮೂವಿ ಹೆಸರಲ್ಲಿ ಮೂವಿಗಳು ಮಾಡ್ಬೋದು. ಬಟ್ ಅವ್ರ ತರ ಆಕ್ಟಿಂಗ್ ಯಾರು ಮಾಡಕ್ಕಾಗಲ್ಲ. ನೋಡಿ ಇದು ಕ್ರೇಜ್ ನೋಡಿ ಹೆಂಗಿದೆ. ಥ್ಯಾಂಕ್ ಯು ಸರ್, ಅವಾಗ್ಲೇ ಒಂದೇ ಸಿಂಹ, ಇವಾಗ್ಲೇ ಒಂದೇ ಸಿಂಹ. ಅದು ವಿಷ್ಣು ಸಿಂಹ ಮಾತ್ರ. ಇದು ಪ್ರೀತಿ ಅಭಿಮಾನದ ಸಾಮ್ರಾಜ್ಯ. ಪಿಕ್ಚರ್ ಮೈಸೂರಿಂದ ಬಂದಿರೋದು. 25 ವರ್ಷದಿಂದ ರಂಜಿತ್ ಟಾಕೀಸ್ ಅಲ್ಲಿ ಟಿಕೆಟ್ ತಗೊಳಕ್ಕೋಸ್ಕರ ಬಟ್ಟೆ ಹಾಕೊಂಡು ತಗೊಂಡು ನೋಡಿರೋ ಪಿಕ್ಚರ್ ಇವತ್ತು ಇಲ್ಲಿ ಬಂದು ನೋಡ್ತಾ ಇದೀವಿ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಅವತ್ತು ದಾದಾ ಕ್ರೇಜ್ ಕಮ್ಮಿ ಆಗಿಲ್ಲ, ಇವತ್ತಿಗೂ ಕಮ್ಮಿ ಆಗಲ್ಲ, ಮುಂದಕ್ಕೂ ಕಮ್ಮಿ ಆಗಲ್ಲ, ಯಾವತ್ತಿಗೂ ಕಮ್ಮಿ ಆಗಲ್ಲ. ದಾದಾ ಎಲ್ಲೂ ಹೋಗಿಲ್ಲ, ನಮ್ಮ ಮನಸ್ಸಲ್ಲೇ ಇಲ್ಲೇ ಇದ್ದಾರೆ. ಜೈ ವಿಷ್ಣು ದಾದಾ. ಮೈಸೂರು ಇಲ್ಲದಲ್ಲೇ ಬೆಳೆದರೆ ತಂಪು, ಬೆಳೆದರೆ ತಂಪು ಅಷ್ಟೇ. ಬಿಡು ಬಡ್ಡಿ ಡಾಕ್ಟರ್ ವಿಷ್ಣು ಮಹಾರಾಜ್ ಕಿ ಜೈ. ಓಕೆ, 25 ವರ್ಷ ಆದ್ಮೇಲೆ ಮತ್ತೆ ನೋಡ್ತಿರೋದು. ತೆರೆ ಮೇಲೆ ಏನಂತೀರಾ? ನಾನು ಅವಾಗ ನೋಡೋವಾಗ ಚಿಕ್ಕ ಹುಡುಗ ನಾನು. ಹಾ. ನಮ್ಮ ತಂದೆ ಕರ್ಕೊಂಡು ಹೋಗಿದ್ರು. ಅವ್ರ ಕನಸು ನನಸು ಮಾಡಕ್ ಇವಾಗ ಬಂದಿದ್ದೀನಿ. ಓಕೆ. ಡಾಕ್ಟರ್ ವಿಷ್ಣು ಮಹಾರಾಜ್ ಕಿ ಜೈ. ಓಕೆ, ನೀವೇನ್ ಹೇಳ್ತೀರಾ ಬ್ರೋ? ಒಂದೇ ಮಾತು, ಹಾ. ಜೈ ವಿಷ್ಣುವರ್ಧನ್ಗೆ ಜೈ. ಈ ಬಂದ ನೋಡಿ ಜನಗಳಿಗೂ ಜೈ. ಸರ್ ಹೇಳಿ. ಸರ್, ನಾನು ಭದ್ರಾವತಿಯಿಂದ ಬಂದಿದ್ದೀನಿ. ಓಕೆ. ವಿಷ್ಣು ಫ್ಯಾನ್ಸು. ಓಕೆ. ಅವರಿಂದ ಬೇಕಾದಷ್ಟು ಕಲ್ತಿದೀವಿ, ಅವ್ರ ಜೊತೆನೆ ಇದ್ದಿದ್ದೀವಿ ನಾವು. ಎಲ್ರಿಗೂ ಒಳ್ಳೇದ್ ಮಾಡಿ. ಕೋಟಿಗೊಬ್ಬ ರಿಲೀಸ್ ಆಗಿದೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ನನ್ ಗಂಡ ಇವ್ರದ್ದು ಅಭಿಮಾನಿ, ದೊಡ್ಡ ಅಭಿಮಾನಿ. ಅವ್ರು ಹೇಗಿರುತ್ತೆ ಫಸ್ಟ್ ಡೇ ಅಂತ ನೋಡೋಣ ಅಂತಾನೆ ಬಂದ್ವಿ. ಆ ಕ್ರೇಜ್ ಅಂತೂ ಕಮ್ಮಿನೇ ಆಗಿಲ್ಲ. ಅವ್ರು ಇಲ್ಲಾಂದ್ರೂ ಅಷ್ಟೇ ಅಭಿಮಾನಿಗಳು ತುಂಬಾ ಕ್ರೇಜ್ ಇಟ್ಕೊಂಡು ಪ್ರತಿಯೊಂದು ಫೈಟ್ ಡ್ಯಾನ್ಸ್ ಮಾಡ್ತಾರೆ, ಹಾಡ್ಗೆ ಡ್ಯಾನ್ಸ್ ಮಾಡ್ತಾರೆ, ಸೀನ್ಗೆ ಎಂಕರೇಜ್ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ. ಅಂದ್ರೆ 25 ವರ್ಷ ಆದ್ಮೇಲೆ ಮತ್ತೆ ತೆರೆ ಮೇಲೆ ನೋಡ್ತಿರೋದು ಎಷ್ಟು ಖುಷಿ. ಚೆನ್ನಾಗಿದೆ. ಅವ್ರ ಸ್ಕಿನ್ ಟೋನ್ ಇವಾಗ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬಾ ಮುದ್ದಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಒಂದೊಂದು ಸಾಂಗ್ಗೂ ಕೂಡ ಸೀಟ್ ಮೇಲೆ ಯಾರು ಕೂತ್ಕೋತಾನೆ ಇರಲಿಲ್ಲ, ಎಲ್ರು ಎದ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ರು. ಈ ತರ ಕ್ರೇಜ್ ಮುಂಚೆ ನೋಡಿದ್ರ ಅಂತ? ಇಲ್ಲ ಸರ್, ನಾನು ಫಸ್ಟ್ ಡೇ ಯಾವತ್ತೂ ಬಂದಿರಲಿಲ್ಲ, ಇವತ್ತೇ ಬಂದಿದ್ದು. ತುಂಬಾ ಚೆನ್ನಾಗಿದೆ. ಅದೇ ಅನ್ಕೋತಾ ಇದ್ದೀನಿ, ಆವಾಗ ನೋಡಿದ್ರೆ ಇನ್ನೂ ಚೆನ್ನಾಗಿತ್ತು. ಓಕೆ, ನೆಕ್ಸ್ಟ್ ಯಾವ ಮೂವಿ ರಿಲೀಸ್ ಆಗ್ಬೇಕು ಅಂತ? ನನ್ಗಿಂತಲ್ಲ, ನನ್ನ ಗಂಡ ಯಾವ್ದೋ ಅವ್ರಿಗೆ ಅಭಿಮಾನಿ ಅಲ್ವಾ, ಅವ್ರು ಯಾರೇ ಫಿಲಮ್ ನೋಡ್ತಿರ್ತಾರೆ. ಥ್ಯಾಂಕ್ ಯು.